ಇದು ಭಾರತೀಯ LLB ಸೀರಿಯಲ್ ಒಂದು ರೌಂಡ್ ನೋಡ್ಕೊಂಬರೋಣ. ಇವತ್ತಿದೆ ಅಲ್ಲ 15 ಮೇ ಎಪಿಸೋಡ್ ಆಗಿರುತ್ತೆ. ಇದು ಫ್ರೈಡೇ ಎಪಿಸೋಡು, ಅಂದರೆ ಶುಕ್ರವಾರದ ಎಪಿಸೋಡ್ ಆಗಿರುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ JP ಮತ್ತು JP ಅವ್ರ ಮಗ ಅರ್ಜುನ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಮತ್ತು JP ಮಗ ಅರ್ಜುನ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಯಾಕೆ ಮಾಡದೇ ಇರೋ ತಪ್ಪನ್ನು ನೀವು ಯಾಕೆ ಒಪ್ಪತ್ಕೊತಾ ಇದ್ದೀರಾ ನೀವು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲ ಇದೆಲ್ಲ ನೀವೇ ಗಂಗಾ ಅಂತ ನೀವು ಯಾಕೆ ಒಪ್ಪತ್ಕೊತ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದಾಗ, ಇಲ್ಲ ನಾನು ಮನೆಗೆ ಯಜಮಾನಾಗಿ ನಿಮಗೂ ಯಾರಿಗೂ ಒಳ್ಳೆ ಗೈಡ್ಲೈನ್ ಮಾಡಿಲ್ಲ ಅಂತೆಲ್ಲ ಹಿಂಗೆ ರಿಕ್ವೆಸ್ಟ್ ನಿಮಗೆ ಊಟದಲ್ಲಿ ವಿಷ ಹಾಕಿದ್ದು ಭಾರ್ಗವಿನ, ನೀವು ಯಾಕೆ ಭಾರ್ಗವಿನ ಇನ್ನೂ ಡಿಫೆನ್ಸ್ ಮಾಡ್ಕೊತಾ ಇದ್ದೀರಿ ಅಂತೆಲ್ಲ ಅರ್ಜುನ್ ಕೇಳಿದರೆ, ಇಲ್ಲ ಏನೂ ಇಲ್ಲ, ಇದೆಲ್ಲ ನನ್ನ ಅವ್ರ ಕಡೆಯಿಂದನೇ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು, ಭಾರ್ಗವಿ ಕಡೆಯಿಂದ ಪ್ರಾಬ್ಲಮ್ ಆಗಿಲ್ಲ ಅಂತೆಲ್ಲ ಹೇಳಿ ಮಗನ ಹತ್ರ ಒಂದು ಭಾಷೆ ತೊಗೊತಾನೆ. ಭಾಷೆ ತೊಗೊಳ್ಬೇಕಾದ್ರೆ JP ಪಾಟೀಲು ಮಗನ ಕೈ ಹಿಡ್ಕೊಂಡು, ಶಕುಂತಲನ ಮನೆಯಲ್ಲಿ ಎಲ್ಲರನ್ನ ಚೆನ್ನಾಗಿ ನೋಡ್ಕೊ ನೀನು ಅಂತಾರೆ. ಇನ್ನೊಂದು ಕಡೆ ಇಲ್ಲಿ ಗಾಯತ್ರಿ ದೇವಿನೂ ಮತ್ತು ಈ ಭಾರ್ಗವಿ ಇಬ್ಬರು ಮಾತಾಡ್ತಾಯಿದ್ರೆ ನಾನೇ ಗಂಗಾ ಅಂತ ಕೂಗಿ ಹೇಳಿದ್ರು ಯಾರೂ ನಂಬಲ್ಲ, ಇದೇ ರೀತಿ ಕೋರ್ಟಿಗೆ ಹೋದ್ರೂ ಇಷ್ಟೇ ಆಗುತ್ತೆ, ಎಲ್ಲದಕ್ಕೂ ಟೈಮ್ ಬಂದೇ ಬರೀತದೆ, ಮೆರಿಬೇಡ, ಇದರಿಂದ ನಮ್ಮ ಮಾವನ ಕಾಪಾಡೋದು ನನಗೆ ಗೊತ್ತಿದೆ ಅಂತ ಹೇಳಿ ನಾನು ಹೆಂಗಾದರೂ ಕಾಪಾಡ್ತೀನಿ ಅಂತೆಲ್ಲ ಈಗ ಸವಾಲು ಹಾಕ್ತಾನೆ. ಇಬ್ಬರೂ ಎಷ್ಟೇ ಕನ್ವರ್ಸೇಷನ್ ಮಾಡಿದ್ರೂ ನಾನೇ ವಿನ್ ಆಗೋದು ಅಂತೆಲ್ಲ ಹೇಳ್ತಿರ್ತಾಳೆ. ಕೋರ್ಟಿಗೆ ಹೋದ್ರೂ ಅಷ್ಟೇ ಅಂತೆಲ್ಲ, ನೀನೇ ಗಂಗಾದೇವಿ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂಥೇಳಿ ಭಾರ್ಗವಿ ಹೇಳ್ತಾಳೆ. ಇಬ್ಬರು ಮಧ್ಯದಲ್ಲೂ ಸ್ವಲ್ಪ ಜಗಳ ಎಲ್ಲ ನಡೀತಾ ಇದ್ರು, ಈಗ ಎಷ್ಟೇ ಹೇಳಿದ್ರು ಇದೆಲ್ಲ ಮಾಡದೇ ಇರೋ ತಪ್ಪಿಗೆ ನಮ್ಮ ಮಾವ ಶಿಕ್ಷೆ ಅನುಭವಿಸೋಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಭಾರ್ಗವಿ ಹೇಳ್ತಿರ್ತಾರೆ. ಆದ್ರೂ ಯಾರು ನಂಬ್ತಾರ, ಯಾರೂ ನಂಬಲ್ಲ ಅಂತೆಲ್ಲ ಈಗ ಗಾಯತ್ರಿ ದೇವಿ ಹೇಳ್ತಿರ್ತಾರೆ. ನಾನು ಹೆಂಗಾದರೂ ಮಾಡಿ ಈ ಕೇಸಿಂದ ನಮ್ಮ ಮಾವನ ಬಚಾವ್ ಮಾಡ್ತೀನಿ ಅಂತೆಲ್ಲ ಭಾರ್ಗವಿ ಚಾಲೆಂಜ್ ಅಂತೇಳಿ ಇವರಿಬ್ಬರು ಚಾಲೆಂಜ್ ಮಾಡ್ಕೊತಾರೆ ಒಬ್ರಿಗೊಬ್ರು. ಈ ಎಪಿಸೋಡ್ನ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ, ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತೇಳಿ ನೋಡಬೇಕು. ಹಾಗಾಗಿ ನೆಕ್ಸ್ಟ್ ಈ ಕಡೆ JP ಪಾಟೀಲು ಮಗನ ಹತ್ರ ಹೇಳಿದ್ರು, ನಾನು ನಿನ್ಗೆ ಒಳ್ಳೆ ತಂದೆನೂ ಆಗಿಲ್ಲ, ಮನೆಗೆ ಯಜಮಾನ ಆಗಿ ನಾನು ಒಳ್ಳೆ ಗೈಡ್ಲೈನ್ಸಿಂದ ಎಲ್ಲ ನಡೆದಿಲ್ಲ ಅಂತೆಲ್ಲ ಆಣೆ ಪ್ರಮಾಣ ಮಾಡಿಸ್ಕೊಂಡು ಇವರಿಬ್ಬರು ಮಧ್ಯದಲ್ಲಿ ನೀನು ಯಾರು ಗೆಲ್ತಾರ ನೋಡೋ ಅಂತೆಲ್ಲ ನೋಡ್ತಾ ಇರೋಣ ಅಂತ ಇವರಿಬ್ಬರು ಕನ್ವರ್ಸೇಷನ್. ಇದೇ ಟೈಮಿಗೆ ಈ ಕಡೆಯಿಂದ ಇವರು JP ಪಾಟೀಲ್ಗೆ ಮಗ ಹೇಳ್ತಾನೆ, ಯಾರೇ ತಡೆ ಬಂದರೂ ನಾನು ನಿಮ್ಮನ್ನು ಕಾಪಾಡ್ಕೊತೀನಿ ಅಂತ ಮಗ ಹೇಳ್ತಿರ್ತಾನೆ JP ಪಾಟೀಲ್ಗೆ. ಇಲ್ಲಿ ಅಂತೆಲ್ಲ ಇಲ್ಲ, ನಾ ಯಾರು ಬಂದ್ರೂ ನಾನು ಭಾರ್ಗವಿ ಆದರೂ ಸರಿ, ಯಾರನ್ನ ಬರಲಿ, ಎಂಥ ಒಬ್ಬರು ಬಂದರೂ ಕೂಡ ನಾನು ನಿಮ್ಮನ್ನು ಕಾಪಾಡ್ಕೊತೀನಿ, ಅದೇ ನನ್ನ ಚಾಲೆಂಜ್ ಆಗಿರುತ್ತೆ ಅಂಥೇಳಿ JP ಪಾಟೀಲ್ಗೆ ಮಗ ಅರ್ಜುನ್ ಇದ್ದಾರಲ್ಲ ಅವರನ್ನು ಚಾಲೆಂಜ್ ಮಾಡ್ತಾರೆ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊತೀಯ ಅಂತ ಅವ್ರು ಹೇಳ್ತಾರೆ. ಅವ್ರು ರಿಸ್ಕ್ ತೊಗೊತೀಯ ಅಂತ ಹೇಳಿದ್ರು ಇಲ್ಲಿ ಅರ್ಜುನ್ ಕೇಳಲ್ಲ. ಇಲ್ಲ ಹೆಂಗನ ಮಾಡಿ ನಿಮ್ಮನ್ನು ಹೊರಗೆ ತರ್ತೀನಿ ಅಂತಂದೇಳಿ ಕೋಪದಿಂದ ಹೊರಗೆ ಬರ್ತಾನೆ. ಕೋಪದಿಂದ ಹೊರಗೆ ಬಂದಾಗ ಈ ಕಡೆ ಮನೆಗೆ ಬಂದು ಅವ್ರ ತಂದೆ ಹೇಳಿರ್ತಾನಲ್ಲ, ಮನೇಲೆಲ್ಲ ನೀನು ಚೆನ್ನಾಗಿ ನೋಡ್ಕೋಬೇಕು ಇವಾಗ ಅಂತೆಲ್ಲ ಅವ್ರ ತಂದೆ ಹೇಳಿದೆಲ್ಲ ನೆನಪು ಮಾಡ್ಕೊತಾರೆ. ಅವ್ರ ತಂದೆ ಹೇಳಿದೆಲ್ಲ ನೆನಪು ಮಾಡ್ಕೊಂಡು ಅವ್ರ ಚಿಕ್ಕಪ್ಪಗೆ ಇದು ಶಕುಂತಲ ಊಟ ಮಾಡಿಲ್ಲ ಅಂತೇಳಿ, ಇಲ್ಲ ಯಾರು ಹೇಳಿದ್ರು ಏನು ಕೇಳೋ ಪರಿಸ್ಥಿತಿನಾಗಿಲ್ಲ ಅಂತೆಲ್ಲ ಹೇಳ್ತಾರೆ. ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಲ್ಲ ಅಂತೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಏನೂ ಅಂತ ಇಲ್ಲ ಅಂತ. ಅದೇ ಟೈಮಿಗೆ ಅವರು ಎಲ್ಲ ಕನ್ವರ್ಸೇಷನಲ್ಲಿ ನಡೀತಾನೆ ಇರ್ತೈತಿ. ಈ ಕಡೆ ಭಾವನ ಹತ್ರ ಬಂದು ಹೀಗೆ ಮಾತಾಡ್ತಾಳೆ, ಈಗ ನೋಡು ಭಾವ, ಇದೆಲ್ಲ JP ಗಂಗಾನೇ ಇದಂತ ಹೇಳಿದರು, ಯಾರೂ ನಂಬ್ತಾ ಇಲ್ಲ, ಇದರಿಂದನೇ ಮಾವನವ್ರಿಗೆ ತೊಂದರೆ ಆಗಿರೋದು. ಹಂಗಂದರೆ ನಮ್ಮ ತಾಯಿ ಗಾಯತ್ರಿ ದೇವಿನೇ ಇದೆಲ್ಲ ಮಾಡಿದ್ದು, ಮಕ್ಕಳಿಗೆ ಇದನ್ನು ಮಾಡಿ ಅದು ಇದೆಲ್ಲ ನಮ್ಮ ತಾಯಿನೇ ಮಾಡಿ ಇವಾಗ ಅಪ್ಪನ ಮೇಲೆ ಡ್ಯಾಡ್ ಮೇಲೆ ಹಾಕಿದ್ದಾಳೆ ಅಂತ ನೀವು ಹೇಳ್ತೀರಾ? ಹೆಂಗೆ ಭಾರ್ಗವಿ, ಎಲ್ಲರ ಥರನೇ ನೀವು ಬದಲಾಗ್ಬಿಟ್ಟಿರಲ್ಲ, ನಾನು ಬದಲಾಗಿಲ್ಲ, ನಾನು ಇರೋದೇ ಹೀಗೆ ಇರೋದು ಅಂತೆಲ್ಲ ಭಾರ್ಗವಿ ಹೇಳ್ತಿದ್ದ. ಭಾರ್ಗವಿ ಏನೇ ಹೇಳಿದ್ರು ಅವ್ರು ಕೇಳೋಕ್ಕೆ ರೆಡಿ ಇರಲ್ಲ. ಇಲ್ಲ ನೀನು ಬದಲಾಗಿದೆಯಾ ಅಂತಂದೆಲ್ಲ, ಇಲ್ಲ ನಾನು ಫಸ್ಟಿದ್ದ ಹಂಗೆ ನಂಬಿದ್ದೆ, ಆಮೇಲೆ ನಾನು ಮಾವನ ದ್ವೇಷ ನೀನು ಡ್ಯಾಡ್ನ ದ್ವೇಷ ಮಾಡ್ತಿದ್ದೆಲ್ಲ ಅದನ್ನೆಲ್ಲ ಮರೆತು ಬಿಟ್ಟಿಯಾ ಅಂತೆಲ್ಲ ಅವ್ರ ಭಾವ ಏನು ಹೇಳಿದ್ರು ಕೇಳ. ಈ ಕಡೆ ಇನ್ನೊಂದು
ಅರ್ಜುನ್ ಇಲ್ಲಿ ಕೋರ್ಟಿಗೆ ಬಂದಿರ್ತಾನೆ ವಕಾಲತ್ ಹಾಕೋಕ್ಕೆ ಬಂದಾಗ ಇಲ್ಲಿ ಇನ್ನೊಬ್ಬರು ಬಂದಿರ್ತಾರೆ ಆ ಕಡೆ ಲಾಯರು RP ಅಂತೇಳಿ ಅವರು. ಅರ್ಜುನು ಪೆನ್ ಸೈನ್ ಮಾಡ್ತೀನಿ ಅಂದ್ರೂ ಕೇಳಲ್ಲ. ಅರ್ಜುನ್ ಕಡೆಯಿಂದ ಫೋರ್ಸ್ ಆಗಿ ಸ್ವಲ್ಪ ಒಂದೇ ಸೈನು ಭಾಳ ಇಂಪಾರ್ಟೆಂಟು ವಕಾಲತ್ ಆಗಬೇಕು ಅಂತೆಲ್ಲ ಹೇಳಿ ಅರ್ಜುನ್ ಇಲ್ಲ ಸರ್ ಒಂದೇ ಸೈನ್ ಹಾಕಿ ಕೊಡೋದೈತೆ, ನಂದು ವಕಾಲತ್ ಐತೆ, ಇಲ್ಲ ಒಂದೇ ಸೈನ್, ತುಂಬ ವರ್ಷದ್ದು ಹಳೇ ಕೇಸು ಪೆಂಡಿಂಗ್ ಇದೆ, ಸ್ವಲ್ಪ ಕೊಡ್ತೀರಾ ಅಂತೆಲ್ಲ ಹಿಂಗೆ ಕನ್ವಿನ್ಸ್ ಮಾಡಿ ಅರ್ಜುನ್ ಹತ್ರ ಇರೋ ಪೆನ್ ಅವ್ರು ಇಸ್ಕೊತಾರೆ RP ಅಂತೇಳಿ ಕೊಟ್ಟುಬಿಡ್ತಾರೆ. ಪೆನ್ ತೊಗೊಳ್ಳಿ ಸೈನ್ ಮಾಡೋದು. ಓಕೆ ಬರೀ ಪೆನ್ ಕೊಟ್ಟರೆ ಓಕೆನಾ, ನಮ್ಮ ಕೇಸ್ ಗೆಲ್ಲಿಲ್ಲ ಅಂತೇಳಿ ಏನು ವಿಶ್ ಮಾಡಲ್ವಾ ಅಂದರೆ ಓಕೆ ಸರ್ ಆಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಪೆನ್ ಇಸ್ಕೊಂಡು ಸೈನ್ ಮಾಡ್ತಾರೆ. ಸೈನ್ ಮಾಡಿದಾಗ ಆವಾಗ ತಾವು ಹೇಳ್ತಾರೆ ನಾನು RP ಪಾಟೀಲ್. ಅಲ್ಲಿವರೆಗೂ ಅರ್ಜುನ್ ಅವ್ರನ್ನ ನೋಡಿರಲ್ಲ, ಅರ್ಜುನ್ಗೆ ಗೊತ್ತೂ ಇರಲ್ಲ RP ಪಾಟೀಲ್ ಅಂತೇಳಿ. ನಾನು ಇದುವರೆಗೂ ಯಾವುದು ವಕಾಲತ್ ಹಾಕೀನಿ ಗೊತ್ತೇ ಇಲ್ಲ. ಹೌದು ಸರ್ ವಕಾಲತ್ ಹಾಕಿದ್ಮೇಲೆ ಗೆಲ್ಲಕ್ಕೆ ಗೆಲ್ಲೇಬೇಕು ಅಂತೆಲ್ಲ ಅರ್ಜುನ್ ಹೇಳ್ತಾನೆ. ಇಲ್ಲಪ್ಪ ನಾನು ಸೋತಿರೋ ಇತಿಹಾಸನೇ ಇಲ್ಲ ಅಂತೆಲ್ಲ ಹೇಳಿ ಅದು ನಾನೇ JP ಪಾಟೀಲ್ ಮೇಲೆ ನಾನೇ ಕೇಸ್ ಮಾಡಿರೋದು, ನಾನೇ ವಕಾಲತ್ ಹಾಕಿರೋದು ಅಂತ. ಇವಾಗ ಅರ್ಜುನ್ಗೆ ತುಂಬ ಅಂದರೆ ತುಂಬಾ ಶಾಕ್ ಆಗಿಬಿಡುತ್ತೆ. ತುಂಬಾ ಶಾಕ್ ಆದ ಇಲ್ಲಿ ಅಮ್ಮ ಮಗಳು ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ನೀನೇ ಅದು ಸಮಸ್ಯೆ ತಂದಿಟ್ಟು JP ಪಾಟೀಲ್ಗೆ ನೀನೇ ಸಮಸ್ಯೆ ಮಾಡಿರೋದು ಅಂತೆಲ್ಲ ಹೇಳ್ತಾರೆ. ಅಮ್ಮ ಆ ಸಮಸ್ಯೆ ನನ್ನಿಂದಲೇ ಬಂದಿದೆ ಅಂತೇಳಿ ನಾನು ಪ್ರತಿ ದಿವಸ ಪಶ್ಚಾತ್ತಾಪ ಪಡೀತಿದ್ದೀನಿ ಅಂತೆಲ್ಲ ಮಗಳು ಹೇಳ್ತಿರ್ತಾಳೆ. ಏನು ಮಾಡ್ತೀಯೋ ಏನಿಲ್ಲ, ನಿಮ್ಮ ಮಾವ ನಿನ್ನ ತಂದೆ ಸಮಾನ, ಹೆಂಗನ ಮಾಡಿ ಕಾಪಾಡ್ಕೊ ಅಂತೆಲ್ಲ ಹೇಳ್ತಿರ್ತಾಳೆ. ಅಮ್ಮ ಅದಕ್ಕೆ ಪ್ರಯತ್ನ ಪಡ್ತೀನಿ ವಕಾಲತ್ ಹಾಕೋಕ್ಕೆ, ಅರ್ಜುನ್ ಬಂದಿದ್ದಾನಲ್ಲ, ಅರ್ಜುನ್ ಹಿಂದೆ ಅದಾದರೂ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ ಇರ್ತಾಳೆ. ಹೇಳಿದ್ರು ಅವರಮ್ಮನು ನೋಡು ಬೃಂದ ಎಲ್ಲ ಫೋನ್ ಮಾಡಿ ಪ್ರತಿಯೊಂದನ್ನು ನನಗೆಲ್ಲ ತಿಳಿಸಿದ್ದಾಳೆ, ಹಾಗಾಗಿ ನೋಡು ಆಲೋಚನೆ ಮಾಡು ಅಂತೆಲ್ಲ ಹೇಳಿದೆ. ಸರಿ ಈ ಒಂದು ಫೈಲ್ ತಗೋ, ಈ ಫೈಲಿಂದ ನಿಮ್ಮ ತಂದೆನೂ ಕ್ಷಮಿಸಲ್ಲ ನಿನ್ನನ್ನು, ನೀನು ಈ ರೀತಿ ಮಾಡಿದರೆ ಅಂತೆಲ್ಲ ಹೇಳಿದೆ. ನೋಡಿ ಇದೊಂದು ಹಳೆ ಫೈಲ್ ಇದೆ, ಈ ಫೈಲ್ ನೋಡಿದಾಗ ಒಂದು 4-5 ಕಡೆ ಗಾಯತ್ರಿ ದೇವಿ ಅಂತೆಲ್ಲ ಸೈನ್ ಆಗಿದೆ, ಇದರಿಂದ ನಿನಗೇನಾದರೂ ಹೆಲ್ಪ್ ಆಗ್ಬೋದು ಅಂತ. ಆವಾಗ ಫೈಲೆಲ್ಲ ಬಿಚ್ಚಿ ನೋಡ್ತಾಳೆ, ಆಕೆಗೂ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಅರ್ಜುನ್ಗೆ ನಾನು ಹಿಂದೆಯಿಂದ ಹೆಲ್ಪ್ ಮಾಡ್ತೀನಿ, ನಾನೇನು ವಕಾಲತ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಅಂತೇಳಿ ಫೈಲ್ ಇಸ್ಕೊಂತು ಫೈಲ್ ಒಂದು ಸಲ ನೋಡ್ಕೊತ ಅಮ್ಮ ಅದಕ್ಕೂ ಮುಂಚೆ ಅಮ್ಮ ಎಲ್ಲರ ಥರ ನೀನು ಮಾತಾಡಬೇಡಮ್ಮ, ನನಗೆ ತುಂಬ ಬೇಜಾರಾಗುತ್ತೆ ಅಂದರೆ ಇಲ್ಲ ಕಣೆ ಅಂತೆಲ್ಲ ಹೇಳಿದೆ. ನನ್ನ ಮಗಳು ಇನ್ನೊಬ್ಬರಿಗೆ ವಿಷ ಆಗ್ತಾಳ, ಅಷ್ಟೊಂದು ಕ್ರೂರಿ ನನ್ನ ಮಗಳು, ಇದೆಲ್ಲ ಸಾಧ್ಯ ಇಲ್ಲ, ನಾನು ನಂಬಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಆ ಫೈಲೆಲ್ಲ ಎಸ್ಕೊಂಡು ಚೆಕ್ ಮಾಡ್ತಾರೆ. ಇಲ್ಲಿ ವಕಾಲತ್ ಹಾಕಕ್ಕೆ ಬಂದಿರ್ತಾರಲ್ಲ, ಗೆಲ್ಲಬೇಕು ಅಂತ ಇವರಿಬ್ಬರು ನಾಳೆ ಕೋರ್ಟೊಳಗೆ ವಾದ ಮಾಡೋದು ನೆಕ್ಸ್ಟ್ ಎಪಿಸೋಡಲ್ಲಿ ಇಟ್ಟಿದ್ದಾರೆ. ಇದನ್ನು ಕ್ಯೂರಿಯಾಸಿಟಿಯಿಂದನೇ ಇಟ್ಟಿದ್ದಾರೆ, ನಾಳೆ ಏನಾಗುತ್ತೆ ಏನಿಲ್ಲ ಅಂತ. ಇಲ್ಲಿ ಯಾರು ಗೆಲ್ತಾರೆ ಯಾರಿಲ್ಲ ಅನ್ನೋದು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಭಾರ್ಗವಿ ಹತ್ರ ಒಂದು ಫೈಲ್ ಇದೆ, ಆ ಫೈಲಲ್ಲಿ ಏನಿದೆ ಅನ್ನೋದ್ರ ಮೇಲೆ ನಾಳೆ ಡಿಪೆಂಡ್ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.